ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀವಿ. ನಾವು ಆರಾಮದೀವಿ. ವರ್ಷ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಮ್ಮ ಚಾನಲ್ನಲ್ಲಿ ಪೂರಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಬರ್ರಿ ನೀವು ಒಮ್ಮೆ ಈ ವಿಧಾನದಲ್ಲಿ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಇದನ್ನು ಮಾಡಲು ಏನೇನು ಸಾಮಾನು ಹೇಗೆ ಮಾಡೋದಂತ ನೋಡೋಣ ಬರ್ರಿ. ಈಗ ಇದನ್ನು ಒಂದು ಅಗಲವಾದ ಪಾತ್ರೆಗೆ 1 ಕಪ್ ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಡ್ರಿ. ನಾವಿದು ಮನೆಯಲ್ಲೇ ತಯಾರಿಸಿದಂಥ ಗೋಧಿ ಹಿಟ್ಟು, ಇದು ಯಾವುದೇ ಪಾಕೆಟ್ ಹಿಟ್ಟಲ್ಲ. ಈಗ ಇದಕ್ಕೆ 7-8 ಚಮಚದಷ್ಟು ಬಿಳಿ ರವೆಯನ್ನು ಹಾಕ್ಕೊಡ್ರಿ. ಅಂದರೆ ಪೂರಿ ಕ್ರಿಸ್ಪಿಯಾಗಿ ಬರ್ತದೆ, ಅದರ ಸಲುವಾಗಿ ಹಾಕ್ಕೊಳೋದು ಇದನ್ನು ರವೆನ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ ಮತ್ತು 1 ಚಮಚದಷ್ಟು ಸಕ್ಕರೆ ಹಾಕ್ಕೊಳ್ರಿ. ಅಂದರೆ ಪೂರಿ ಕಲರ್ ಚೆನ್ನಾಗಿ ಬರ್ತಂತ. ಈಗೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಡ್ರಿ. ಉಪ್ಪು, ಸಕ್ಕರೆ, ರವೆ ಹಿಟ್ಟು ಎಲ್ಲನೂ ಚೆನ್ನಾಗಿ ಹುರ್ಕೋಬೇಕು, ಅಲ್ಲಿವರೆಗೂ ಕಲಿಸ್ಕೊಡ್ರಿ. ಈಗ ಇದಕ್ಕೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ರಿ. ನಾವಿಲ್ಲಿ ಗಾಣದ ಎಣ್ಣೆಯನ್ನು ಬಳಸ್ತಾ ಇದ್ದೇವೆ, ನೀವು ಯಾವುದಾದ್ರೂ ಬಳಸ್ರಿ. ಈಗ ಈ ಎಣ್ಣೆ ಹಿಟ್ಟಿನೊಂದಿಗೆ ಚೆನ್ನಾಗಿ ಕಲಿಸ್ಕೊಳ್ರಿ. ನೋಡಿ, ಈ ಎಣ್ಣೆ ಹಿಟ್ಟಿನೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ಇದಕ್ಕೆ ಸ್ವಲ್ಪವೇ ನೀರು ಹಾಕ್ಕೊಳ್ರಿ. ಒಮ್ಮೆಲೆ ನೀರು ಹಾಕ್ಕೊಬೇಡ್ರಿ. ಒಮ್ಮೆ ನೀರು ಹಾಕ್ಕೊಳ್ಳೋದ್ರಿಂದ ಹಿಟ್ಟು ಆಳಕ್ಕಾಗಿಬಿಡ್ತೈತಿ. ಅದರ ಸಲುವಾಗಿ ಸ್ವಲ್ಪವೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ರಿ. ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಮೆತ್ತಗಾಗಿರ್ಬೇಕು ಅದು ಹಿಟ್ಟು, ಅಲ್ಲಿವರೆಗೂ ಚೆನ್ನಾಗಿ ಮಿದ್ದುಕೊಳ್ರಿ. ಈಗ ನಾದ್ಕೊಂಡ್ಮೇಲೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ರಿ. ಎಣ್ಣೆ ಹಾಕಿ ನೆನೆಯೋದಕ್ಕೆ ಬಿಡ್ರಿ. ಒಂದು ಪ್ಲೇಟ್ ಇಟ್ಟು ನೆನೆಯೋದಕ್ಕೆ ಬಿಡ್ರಿ. 1 ತಾಸು ನೆನೆದ ನಂತರ ಮತ್ತೊಮ್ಮೆ ಈ ರೀತಿಯಾಗಿ ಚೆನ್ನಾಗಿ ಹಿಟ್ಟು ನಾದ್ಕೊಳ್ರಿ. ನಾದ್ಕೊಂಡು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಉಳ್ಳಿಯನ್ನು ಹರಿದು ಇಟ್ಕೊಳ್ರಿ. ಈಗ ಇದನ್ನು ರೌಂಡಾಗಿ ಮಾಡ್ಕೊಳ್ರಿ, ಉಂಡೆಯಾಗಿ ಮಾಡ್ಕೊಳ್ರಿ. ಮಾಡ್ಕೊಂಡು ಪ್ರೆಸ್ ಮಾಡಿರಿ. ಪ್ರೆಸ್ ಮಾಡಿ ಸ್ವಲ್ಪ ಎಣ್ಣೆಯನ್ನು ಹಚ್ಚಿರಿ. ಎಣ್ಣೆ ಹಚ್ಚಿ ಲಟ್ಟಿಸ್ಕೊಳ್ರಿ. ಎಣ್ಣೆ ಆದರೂ ಹಚ್ಬೋದು, ಇಲ್ಲ ಸ್ವಲ್ಪ ಗೋಧಿ ಹಿಟ್ಟಾದರೆ ಹಚ್ಬೋದು. ಗೋಧಿ ಹಿಟ್ಟು ಹಚ್ಚೋದ್ರಿಂದ ಕರಿ ಒಳಗೆ ಎಣ್ಣೆ ಒಳಗೆ ಹಿಟ್ಟು ಬಿಡ್ತೈತೆ. ಅದರಿಂದಾಗಿ ನಾವಿಲ್ಲಿ ಎಣ್ಣೆ ಹಚ್ಚಿ ಲಟ್ಟಿಸ್ತಾ ಇದ್ದೇವೆ. ನೋಡಿ, ಈ ರೀತಿ ಅಗಲವಾಗಿ ಚೆನ್ನಾಗಿ ಲಟ್ಟಿಸ್ಕೊಳ್ರಿ. ಪೂರ್ತಿ ದಪ್ಪನಾಗಿರ್ಬಾರ್ದು, ಪೂರ್ತಿ ತೆಳ್ಳಗನೂ ಆಗಿರ್ಬಾರ್ದು, ಮೀಡಿಯಮ್ ಆಗಿ ಲಟ್ಟಿಸ್ಕೊಳ್ರಿ. ಈಗ ಇನ್ನೊಂದು ತೋರಿಸಾತೀವಿ. ಉಳ್ಳಿಯನ್ನು ತೊಗೊಂಡು ಈ ರೀತಿಯಾಗಿ ಲಟ್ಟಿಸ್ಕೊಳ್ರಿ. ಭಾಳ ಭಾರ ಹಾಕ್ಬೇಡ್ರಿ, ಹಾಗೆ ಲಟ್ಟಿಸ್ಕೊಳ್ರಿ. ನೋಡಿ, ಚೆಂದಾಗೆ ಲಟ್ಟಿಸ್ಕೊಳ್ರಿ. ಲಟ್ಟಿಸ್ಕೊಂಡ್ಮೇಲೆ ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ವಿ. ಎಣ್ಣೆ ಕಾದ್ಮೇಲೆ ಈ ರೀತಿ ಪೂರಿ ಹಾಕ್ಕೊಳ್ರಿ. ಲಟ್ಟಿಸಿ ಇಟ್ಕೊಂಡಂಥ ಪೂರಿ ಹಾಕ್ಕೊಳ್ರಿ. ಪೂರಿ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಈ ರೀತಿ ಎಣ್ಣೆ ಹಾಕ್ಕೊಳ್ರಿ. ಆಮೇಲೆ ಈ ಕಡೆ 1 ಚಮಚ ತೊಗೊಂಡು ಈ ರೀತಿ ಪ್ರೆಸ್ ಮಾಡಿರಿ. ಪ್ರೆಸ್ ಮಾಡಿದರೆ ಪೂರಿ ಚೆನ್ನಾಗಿ ಉಬ್ಬಿ ಬರ್ತೈತಿ ನೋಡಿ. ಆಮೇಲೆ ಒಂದು ಸೈಡ್ ಕರೆದ ನಂತರ ಮತ್ತೊಮ್ಮೆ ಹೊಳಿಸಿಕೊಡ್ರಿ. 2 ಸೈಡು ಚೆನ್ನಾಗಿ ಪೂರಿಯನ್ನು ಕರೀರಿ. ನೋಡಿ, ಈ ರೀತಿಯಾಗಿ ಉಬ್ಬಿ ಬರ್ತೈತಿ. ಪೂರಿ ಉಬ್ಬಿ ಬರಬೇಕಂದ್ರೆ ಚಮಚದ ಸಹಾಯದಿಂದ ಪ್ರೆಸ್ ಮಾಡಬೇಕು. ಅದ್ರ ಮೇಲೆ ಬಿಸಿ ಎಣ್ಣೆಯನ್ನು ಹಾಕ್ಬೇಕಂದ್ರೆ ಪೂರಿ ಚೆನ್ನಾಗಿ ಉಬ್ಬಿ ಬರ್ತೈತಿ. ಈಗ ನೋಡಿ, ಮತ್ತೊಂದು ಪೂರಿ ಹಾಕತ್ತೀವಿ. ಪೂರಿ ಹಾಕಿ ಈ ರೀತಿ ಮೇಲೆ ಎಣ್ಣೆ ಹಾಕ್ರಿ. ಆಮೇಲೆ ಈ ಚಮಚದ ಸಹಾಯದಿಂದ ಈ ರೀತಿ ಪ್ರೆಸ್ ಮಾಡಿದರೆ ಪೂರಿ ನೋಡಿ ತುಂಬ ಚೆನ್ನಾಗಿ ಉಬ್ಬಿ ಬರ್ತೈತೆ. ಒಂದು 5-6 ಸೆಕೆಂಡ್ ಆದಮೇಲೆ ಹೊಳಿಸಕೊಡ್ರಿ. ಹೊಳಿಸ್ಕೊಂಡು ಇದೇ ರೀತಿ ಎಲ್ಲ ಪೂರಿಯನ್ನು ಚೆನ್ನಾಗಿ ಕರೆಯಿರಿ. ಹಾಗೆ ನಮ್ಮದು ಇನ್ನೊಂದು ಚಾನಲ್ ಇದೆ, ವರ್ಷ ವ್ಲಾಗ್ಸ್ 84 ಅಂತ. ಆ ಚಾನಲ್ನ ಲಿಂಕನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಹೋಗಿ ನೋಡಿ. ಆ ಚಾನಲ್ನು ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ತಪ್ಪದೆ ನೋಡಿ, ಡಿಸ್ಕ್ರಿಪ್ಷನ್ನಲ್ಲಿದೆ ಲಿಂಕ್. ಈಗ ನೋಡಿ, ರುಚಿಕರವಾದ ಉಬ್ಬಿ ಬಂದಂಥ ಪೂರಿ ಈಸ್ ರೆಡಿ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ. ಇದರ ಜೊತೆ ತಿನ್ನಲು ಬೆಟಗೇರಿ ಚಟ್ನಿ ಇದ್ದರೆ ಚಲೋ.